ಅಂದ್ರೆ ದೇಹಕ್ಕೆ ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ನಾವೇ ಮನೆಯಲ್ಲಿ ಹೇಗೆ ಪತ್ತೆ ಹಚ್ಕೊಳ್ಬಹುದು ಅಂತ ಹೇಳುವಂತಹ ವಿಧಿವಿಧಾನಗಳನ್ನ ನಿಮಗೆ ಅತ್ಯಂತ ಸರಳವಾಗಿ ಒಂದು 10 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಇದರ ಬಗ್ಗೆ ಲೈವ್ ವಿಡಿಯೋದಲ್ಲೂ ಹಲವಾರು ನನ್ನ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ಹಾಗೇನೇನೆ ವಿಡಿಯೋದಲ್ಲೂ ಬೇಕಾದಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಜಿನ್ ಅಂದ್ರೇನು ಅಥವಾ ನಕಾರಾತ್ಮಕ ಶಕ್ತಿಗಳಂದ್ರೇನು, ಅಮಾನುಷ ಶಕ್ತಿಗಳಂದ್ರೇನು, ಮಾಂತ್ರಿಕ ಬಾಧೆ ಅಂದ್ರೇನು, ಮಾಂತ್ರಿಕ ಬಾಧೆಯಿಂದ ಆಗುವಂತಹ ಸಮಸ್ಯೆಗಳೇನು, ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಹಾಗೆ ದುಷ್ಟಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಯಾಕೆ ಆರೋಗ್ಯದ ಸಮಸ್ಯೆ ಬರುತ್ತೆ, ನಮ್ಮ ಏನು ಭೌತಿಕ ಲೋಕದಲ್ಲಿ ಬೇಕಾಗಿರುವಂತಹ ಯಾವುದೇ ರೀತಿಯ ಆಸೆಗಳು ನಮಗೆ ಯಾಕೆ ಸಿಗಲ್ಲ ಅಂತ ಹೇಳುವಂತಹ ವಿಧಿ ಅಂದ್ರೆ ಹಲವಾರು ವಿಚಾರಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಪ್ರಿಯಕ್ಷಕರೇ. ಹಾಗಾಗಿ ಇಂತಹ ವಿಚಾರಗಳನ್ನ ನೋಡ್ಕೊಂಡು ಸದ್ವಿನಿಯೋಗ ಪಡ್ಕೊಳ್ಳಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದು ಹಲವಾರು ಕಡೆ ಹೋಗಿ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡಿ, ನಮ್ಮ ಪ್ರಕೃತಿಯಲ್ಲಿ ನಮ್ಮ ದೇಹ 120 ವರ್ಷದ ಆಯಸ್ಸಿಗೆ 120 ವರ್ಷದ ಒಂದು ಆಯಸ್ಸಿಗೆ ನಮಗೆ ಭಗವಂತ ಒಂದು ನಮ್ಮ ದೇಹವನ್ನ ಡಿಸೈನ್ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಆದರೆ ಇವತ್ತಿನ ದಿನ ಕಾರಣಾಂತರದಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಬದಿಗೆ ಹೊತ್ತು ಬರೀ ವೈಜ್ಞಾನಿಕವಾಗಿ ಮಾತ್ರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮಗೆ ಆಯಸ್ಸು 45, 50, 55ಕ್ಕೆ ನಾವು ಎಷ್ಟೋ ಜನ ನಮ್ಮ ಆಯಸ್ಸನ್ನ ಮುಗಿಸ್ಕೋತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಇವತ್ತಿನ ದಿನದ ಒಂದು ಒತ್ತಡದ ಜೀವನ ಒನ್ ಆಫ್ ದ ರೀಸನ್ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಎಷ್ಟೋ ಸಮಸ್ಯೆಗಳು ದೇಹಕ್ಕೆ ಬರುತ್ತೆ. ಯಾಕಂದ್ರೆ ನೋಡಿ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಆಯಾ ಋತು, ಆಯಾ ಕಾಲಮಾನಕ್ಕೆ ತಕ್ಕಂತೆ ನಮಗೆ ನಮ್ಮ ದೇಹ ಹೊಂದ್ಕೋಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ವಾತ, ಪಿತ್ತ, ಕಫಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ಇದು ನೀವು ಆಯುರ್ವೇದ ವೈದ್ಯರನ್ನ ಕೇಳಿದ್ರು ಸಮೇತ ಹೇಳ್ತಾರೆ. ಆದ್ರೆ ನಮಗೆ ರೋಗ ಬರಲ್ಲ ಅಂತ ಇಲ್ಲ, ಖಂಡಿತವಾಗ್ಲೂ ರೋಗ ಬಂದೇ ಬರುತ್ತೆ. ಯಾಕಂದ್ರೆ ಆಯಾ ಋತುಮಾನಕ್ಕೆ ತಕ್ಕಂತೆ ನಮಗೆ ಕೆಲವು ಸಮಸ್ಯೆಗಳು ಆಗೇ ಆಗುತ್ತೆ. ಆದ್ರೆ ಇಂತಹ ಒಂದು ಸಮಸ್ಯೆಗಳು ನಮಗೆ ಅದು ಸರಿಯಾಗಿ ಪರಿಹಾರ ತಗೊಂಡಂತಹ ಸಂದರ್ಭದಲ್ಲಿ, ನಮಗೆ ವೈದ್ಯರ ಮುಖಾಂತರ ಪರಿಹಾರ ಆದಂತಹ ಸಂದರ್ಭದಲ್ಲಿ ನಮಗೆ ಅದು ಋತುಗೆ ತಕ್ಕಂತೆ ಬಂದಂತಹ ಪರಿಹಾರಗಳು, ಸಮಸ್ಯೆಗಳು ಅಂತ ನಾವು ಅನ್ಕೋಬೇಕು. ಆದ್ರೆ ಇಲ್ಲಿ ಯಾವಾಗ ನಮಗೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ನೋಡಿ, ಯಾರೋ ಒಬ್ರಿಗೆ ಪದೇ ಪದೇ ಹುಷಾರ್ ತಪ್ತಾ ಇದ್ದಾರೆ, ಪದೇ ಪದೇ ಒಂಥರ ಮೈ ಊತ ಬರ್ತಾ ಇದೆ, ತುಂಬಾ ಸಣಕ್ಲಾಗ್ತಾ ಇದ್ದಾರೆ, ಅಥವಾ ತುಂಬಾ ಕಪ್ಪಾಗ್ತಾ ಇದ್ದಾರೆ, ಅಥವಾ ಮುಟ್ಟಿನ ಸಮಸ್ಯೆಗಳು ಆಗ್ತಾ ಇದೆ, ಸದಾ ಮಲಗಿರ್ತಾರೆ, ಅಥವಾ ಸದಾ ಸುಸ್ತಾಗಿರುತ್ತೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂದಂತ ಸಂದರ್ಭದಲ್ಲಿ ಜಗಳಗಳಾಗುತ್ತೆ, ಅಥವಾ ಚಳಿ ಬಂದ್ಬಿಡೋದು, ಅಥವಾ ಅವರ ಮನೆಯ ವಾತಾವರಣನೇ ಒಂಥರ ಕೆಟ್ಟು ಹೋಗುವಂಥದ್ದು, ಅಥವಾ ಮನೆಯ ಮುಂದೆ ಇರುವಂತ ಗಿಡಗಳೆಲ್ಲ ಒಣಗಿ ಹೋಗುವಂಥದ್ದು. ಅದರ ಜೊತೆಗೆ ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿಗಳಾಗಿರ್ಬೋದು, ಅಥವಾ ಒಂದು ಪಕ್ಷಿಗಳಾಗಿರ್ಬೋದು, ಒಂದು ಅಕ್ವೇರಿಯಂ ಅಲ್ಲಿ ಇರುವಂತಹ ಮೀನು ಸಮೇತ ಸಾಯುವಂಥದ್ದು, ಇವೆಲ್ಲ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಹಿರಿಕರು ಎಚ್ಚೆತ್ಕೋತಾ ಇದ್ರು. ಒಂದು ನಾಯಿ ಸತ್ತರೆ ಆಗಿರ್ಬೋದು, ಅಥವಾ ಒಂದು ಕನಸುಗಳು ಬಂದ್ರೆ ಆಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಅವರು ಹೇಳ್ತಿದ್ರು ಏನಂತ, ಅಥವಾ ನಾಯಿ ಬಂದು ಒಂಥರ ಕೆಟ್ಟದಾಗಿ ಒಂಥರ ಗೋವು ಅಂತ ಕೂಗಿದ್ರೆ, ಅಥವಾ ಅಲ್ಲಿ ಕಂಟಿನ್ಯೂಸ್ ಆಗಿ ಬೊಗಳ್ತಾ ಇದ್ರೆ ನಮ್ಮ ಮನೆಗೆ ಏನೋ ಒಂದು ಸೋಂಕಾಗಿದೆ, ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ವ್ಯಕ್ತಿಗೆ ಗಾಳಿ ಸೋಂಕು ಅಂತ ಹೇಳ್ತಾರೆ. ಆಕ್ಚುಲಿ ಬಂದು ಅದು ಗಾಳಿ ಸೋಂಕು ಅಂತ. ಸೋಂಕು ಮೀನ್ಸ್ ಇನ್ಫೆಕ್ಷನ್ ಅಂತಾನೆ ಹೇಳ್ತೀವಿ. ಗಾಳಿ ಅಂತಂದ್ರೆ ಯಾವುದೋ ಅನ್ಯ ಆತ್ಮಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ಬಂದು ಸೇರಿದೆ ಅಂತ. ಇದನ್ನ ನಾವು ಸೋಂಕು ಅಥವಾ ಸೋಕು. ಗಾಳಿ ಅಂತಂದಾಗ ಏನು, ಗಾಳಿ ಅಂತಂದಾಗ ಕಣ್ಣಿಗೆ ನಮ್ಗೆ ಗಾಳಿ ಬೀಸೋದು ಕಾಣುತ್ತೆ, ಆದ್ರೆ ಗಾಳಿನ ನಾವು ಹಿಡಿಲಿಕ್ಕಾಗಲ್ಲ. ಅದೇ ರೀತಿ ಇಂತಹ ಒಂದು ನಕಾರಾತ್ಮಕ ಶಕ್ತಿ ಅಥವಾ ಇಂತಹ ಒಂದು ಕೆಟ್ಟದಾಗಿರುವಂತಹ ವಾಯು ತತ್ವ ರೂಪದಲ್ಲಿ ನಮ್ಮ ದೇಹಕ್ಕೆ ಕೆಲವು ನಕಾರಾತ್ಮಕ ಶಕ್ತಿಗಳು ಬಂದು ಸೇರಿದಂತಹ ಸಂದರ್ಭ ನಮ್ಮ ಹಿರಿಯರು ಅದನ್ನ ಹೇಳ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ತಾವೇ ಮನೆಯಲ್ಲಿ ಮಾಡ್ಕೊಳ್ತಿದ್ರು. ಜೊತೆಗೆ ಹಲವಾರು ಭೂತ ವೈದ್ಯರನ್ನ ಕಂಡುಕೊಂಡು
ತಾಯ್ತ ಕಟ್ಸೋದು ಅಥವಾ ಯಂತ್ರಗಳನ್ನ ಕಟ್ಸುವಂಥದ್ದು ಅಥವಾ ಹೋಮ ಹವನಗಳು ಮಂತ್ರಗಳು ಇವೆಲ್ಲವನ್ನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನದಲ್ಲಿ ನಾವೆಲ್ಲ ವೈಜ್ಞಾನಿಕವಾಗಿ ಮಾತ್ರ ನೋಡ್ತಾ ಇದ್ದೀವಿ. ಆದ್ರೆ ಯಾವಾಗ ನಮಗೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಯಾವಾಗ ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಥವಾ ನಮ್ಮ ದಿನನಿತ್ಯ ಜೀವನದಲ್ಲಿ ಅವ್ಯವಸ್ಥೆಗಳಾಗ್ತಾ ಇದೆ, ಒಂಥರ ನಮ್ಮ ಒಂದು ಸುಗಮವಾಗಿರುವಂತಹ ಜೀವನ ಒಂಥರ ಕಳೆದೇ ಹೋಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ನಾವು ಪತ್ತೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಮುಂಚೆ ಇದ್ದ ಆರೋಗ್ಯದ ಸಮಸ್ಯೆಗೂ ಅಥವಾ ಇತ್ತೀಚಿನ ದಿನಗಳಲ್ಲಿ ನಮಗೆ ಆಗ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಅಲ್ಲದೆ, ಅಥವಾ ಹಿಂದೆ ಇದ್ದಂತಹ ನನ್ನ ಆರೋಗ್ಯದ ಸ್ಥಿತಿಯು ಅಥವಾ ಅಂದ್ರೆ ಇವತ್ತಿನ ದಿನ ಕಾಲಮಾನದಲ್ಲಿ ಆಗುತ್ತಿರುವಂತಹ ಆರೋಗ್ಯದ ಸಮಸ್ಯೆಯನ್ನು ಸಮೇತ ನಾವು ನೋಡಿ ನಿರ್ಧಾರವನ್ನ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಸಮವಯಸ್ಸಿನವರು ಅಥವಾ ನಿಮ್ಮ ಸಮಾಜದವರು ಅಥವಾ ಅವರು ತುಂಬಾ ಚೆನ್ನಾಗಿರ್ತಾರೆ ಅಥವಾ ಬೇಗ ಬೇಗ ನಡೀತಾ ಇರ್ತಾರೆ ಅಥವಾ ಅವರ ವಾಕಿಂಗ್ ಬೇಗ ಇರುತ್ತೆ, ಆದ್ರೆ ನಿಮ್ಮ ನಡಿಗೆ ನೋಡ್ಬೇಕು ಅತ್ಯಂತ ತುಂಬಾ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿ ತುಂಬಾ ಮೈ ಹಿಡಿದಂತಹ ಸಂದರ್ಭದಲ್ಲಿ ತುಂಬಾ ನಿಧಾನವಾಗಿ ನಡೆಯುವಂಥದ್ದು, ತುಂಬಾ ಸುಸ್ತುಗಳಾಗುವಂಥದ್ದು, ಮುಖ ಎಲ್ಲ ಕಳೆಗುಂದೋದು, ತುಂಬಾ ಕಪ್ಪಾಗ್ಬಿಡೋದು, ಕಣ್ಣುಗಳೆಲ್ಲ ಕಪ್ಪಾಗಿರುತ್ತೆ ಅಥವಾ ಚರ್ಮಗಳು ಕಪ್ಪಾಗುವಂಥದ್ದು, ಅಲ್ಲಲ್ಲೇ ಮೈಯಲ್ಲೆಲ್ಲ ಒಂಥರ ಕಜ್ಜಿ ತರ ಬರುವಂಥದ್ದು, ತುಂಬಾ ಕೆಲಸಗಳು ಅಡೆತಡೆ ಆಗುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಅವರಿಗೆ ಸರಿಯಾಗಿ ನೋಡ್ಕೊಳ್ಳೋಕೆ ಆಗೋದಿಲ್ಲ, ವಿಪರೀತ ಕೋಪ ಬರುವಂಥದ್ದು, ಯಾವುದೇ ಸಣ್ಣ ಪುಟ್ಟ ಕಾರ್ಯಗಳಾಗಿರ್ಬೋದು ಅಂತಹ ಕಾರ್ಯಗಳು ಸಿಕ್ಕಾಪಟ್ಟೆ ಅಡೆತಡೆಗಳಾಗ್ತಾ ಇರುತ್ತೆ. ಒಂದು ಕೋರ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕೆಲಸಗಳಾಗಿರ್ಬೋದು, ಈ ತರ ಒಂದು ದಿನ ಅಂತ ಹೋದ್ರೆ ಅದು 10 ದಿನ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಏಳಿಗೆನೇ ಇರೋದಿಲ್ಲ. ಜಾತಕದಲ್ಲಿ ಅವರಿಗೆ ಯೋಗ ಇರುತ್ತೆ, ಜಾತಕದಲ್ಲಿ ಭಾಗ್ಯ ಇರ್ತದೆ. ಇದು ಎಷ್ಟೋ ಜನದ ಜಾತಕದಲ್ಲಿ ಗಜಕೇಸರಿ ಯೋಗ, ಅಮಲ ಯೋಗ ಅಥವಾ ಹಂಸ ಯೋಗ, ಮಾಲವ್ಯ ಯೋಗ, ಈ ತರ ಅನಪ ಯೋಗ, ಸುನಪ ಯೋಗ ಅಂತ ಹೇಳ್ಬಿಟ್ಟು ಎಲ್ಲ ತರನು ನಾವು ಜಾತಕ ಬರೆದಾಗ ಬರ್ಕೊಟ್ಟಿರ್ತಾರೆ. ಆದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಯಾವ ಯೋಗವನ್ನು ಅನುಭವಿಸೇ ಇರಲ್ಲ. ಯಾಕೆ ಅಂದ್ರೆ, ಯಾವಾಗ ನಮಗೆ ಪ್ರಾರಬ್ಧ ಕರ್ಮದಲ್ಲಿ ನಾವು ಅನ್ಯ ಆತ್ಮಗಳನ್ನೇ ಹಿಂದಿನ ಜನ್ಮದಲ್ಲೇ ಹುಟ್ಟುವಾಗ್ಲೇ ತಗೊಂಡು ಬಂದಿದ್ದು, ಅದರ ಜೊತೆಗೆ ಇವತ್ತಿನ ದಿನದಲ್ಲಿ ಅಂದ್ರೆ ಪ್ರೆಸೆಂಟ್ ಸಮಯದಲ್ಲೂ ನಮಗೆ ಅನ್ಯ ನಕಾರಾತ್ಮಕ ಶಕ್ತಿಗಳು ನಮಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದು ಅಥವಾ ಇನ್ನೊಬ್ಬರು ಯಾರೋ ಮಾಂತ್ರಿಕ ಬಾಧೆಯನ್ನು ಮಾಡಿಸಿದ್ದು, ಇಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಯೋಗಗಳು ನಮ್ಮ ಜೀವನದಲ್ಲಿ ಉಂಟಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ಇರ್ತದೆ, ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ಇರಲ್ಲ. ಆದ್ರೆ ಎಲ್ರಿಗೂ ಒಂದು ಕನ್ಫ್ಯೂಷನ್ಸ್ ಇರ್ತದೆ, ನಮ್ಗೆ ಹುಟ್ಟಿದ ದಿನ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ನೀವೇ ಮನೆಯಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ. ಹಿಂದೆ ಇದ್ದ ಆದಾಯ ಹೇಗಿದೆ, ಈಗ ಹೇಗೆ ಆದಾಯ ಇದೆ, ನನ್ನ ಗಂಡ ಆಗ್ಲಿ ನನ್ನ ಹೆಂಡತಿ ನನ್ನ ಜೊತೆ ಮುಂಚೆ ಇದ್ದ ಪ್ರೀತಿ ವಿಶ್ವಾಸಕ್ಕೂ ಈಗ ನಡ್ಕೊಳ್ಳೋ ರೀತಿಗೂ ಯಾವ ರೀತಿ ವ್ಯತ್ಯಾಸ ಇದೆ, ಇತ್ತೀಚಿನ ದಿನದಲ್ಲಿ ನಾವು ಸದಾ ಆಸ್ಪತ್ರೆಗೆ ಯಾಕೆ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ, ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಹೋಗಿರ್ತೀವಿ, ಆದರೂ ಆ ಕೆಲಸ ಆಗದೆ ಯಾಕೆ ನಮಗೆ ಅಡೆತಡೆಗಳಾಗ್ತಾ ಇದೆ, ಯಾಕೆ ನಮಗೆ ಕೈಕಾಲು ಸೋಲ್ತಾ ಇದೆ, ಅಥವಾ ಯಾಕೆ ನನ್ನ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ, ಅಥವಾ ಯಾಕೆ ನನ್ನ ಬಂಧುಗಳೆಲ್ಲ ನನ್ನನ್ನು ನಿಷ್ಠೂರ ಮಾಡಿ ನನ್ನನ್ನ ಕಂಡ್ರೆ ಅಥವಾ ನಮ್ಮವ್ರನ್ನ ಕಂಡ್ರೆ ಮಾತ್ರ ಯಾಕೆ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ. ಇವೆಲ್ಲವೂ ಅಂದ್ರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಆಗುವಂಥದ್ನೇ ನೀವು ನೋಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಸಾಯುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ಸಿಕ್ಕಾಪಟ್ಟೆ ಜಗಳಗಳಾಗ್ತಾ ಇರೋಂಥದ್ದು, ಒಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅಥವಾ ಗಂಡ ಹೆಂಡತಿಯರ ಮಧ್ಯೆ ಲೈಂಗಿಕ ಆಸಕ್ತಿಯು ಇಲ್ಲದೆ ಇರುವಂಥದ್ದು, ಇದೆಲ್ಲವೂ ಉಂಟಾಗ್ತಾ ಇರುತ್ತೆ. ಅದರ ಜೊತೆಗೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗದೇ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅಥವಾ ಅನ್ಯ ಅಂದ್ರೆ ಗಂಡ ಹೆಂಡತಿಯರಿದ್ರು ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದು, ಇವೆಲ್ಲವೂ ಸಮೇತ ಇಂತಹ ಒಂದು ನಕಾರಾತ್ಮಕ ಶಕ್ತಿಯು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಈ ತರ ನಮ್ಮನ್ನು ದಾರಿ ತಪ್ಪಿಸುವಂಥದ್ದು, ಅಥವಾ ನಮಗೆ ಸುಳ್ಳು ಹೇಳಿ ನಮ್ಮ ಒಂದು ಆತ್ಮ ಅಂತ ಏನಿದೆ, ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಇದು ಒಂದು ಕಾರ್ಯವನ್ನು ಮಾಡುತ್ತೆ. ಆದ್ರೆ ಇಂತಹ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ನಮ್ಮ ಆತ್ಮ ಏನ್ ಮಾಡ್ತಾ ಇರುತ್ತೆ, ಅಥವಾ ನಮ್ಮ ಆತ್ಮಶಕ್ತಿಗಳು ಎಲ್ಲಿ ಹೋಗಿರುತ್ತೆ, ನಮ್ಮ ಆತ್ಮಶಕ್ತಿ ಸದೃಢವಾಗಿ ಬಲವಾಗಿದ್ರೆ ತಾನೇ ಅಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ಬಂದು ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿದ್ದಾಗ ನಾವು ದೇಹದಿಂದನೂ ಅದನ್ನ ಉಚ್ಚಾಟನೆಯನ್ನು ಅಥವಾ ತೆಗೆಸ್ಕೊಳ್ಬೇಕಾಗುತ್ತೆ. ಆ ನಂತರದಲ್ಲಿ ನಮ್ಮ ದೇಹವನ್ನ
ಭದ್ರತೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ದೇಹವನ್ನ ಅನ್ಯ ಆತ್ಮಗಳ ಒಂದು ಹಾವಳಿಯಿಂದ ನಾವು ಸುರಕ್ಷಿತವಾಗಿ ಯಾವಾಗ ನಾವು ಕಾಪಾಡಿಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ಹೋಮ, ಜಪ, ತಪ, ಯಂತ್ರಗಳು, ಮಂತ್ರಗಳ ಮುಖಾಂತರ ಯಾವಾಗ ನಾವು ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತೀವೋ ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಆಗಿರುವಂತಹ ಇಂತಹ ಹಲವಾರು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಿಗೇ ಮಾಂತ್ರಿಕ ಬಾಧೆ ಆಗ್ಲಿ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳನ್ನ ಅದನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಕೆಟ್ಟ ಕಾಯಿಲೆಗಳು ಅಂತ ನಾವು ಹೊಟ್ಟೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಮೂತ್ರಕೋಶಗಳಿಗೆ ಅಂದ್ರೆ ಪದೇ ಪದೇ ಹೊಟ್ಟೆ ಕೆಡುವಂಥದ್ದು. ಕಾರಣ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರ ಹೇಗೆ ಕೆಡುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗ ನಮ್ಮ ಈ ಚಕ್ರಗಳು ಕೆಡುತ್ತೋ ಆವಾಗ ನಮಗೆ ನಮ್ಮ ಭೌತಿಕ ಜೀವನದ ಒಂದು ಆಸಕ್ತಿ ಹೋಗುತ್ತೆ. ಅಂತಹ ಆಸಕ್ತಿ ಹೋದಾಗ ನಾವು ಪದೇ ಪದೇ ಆಸ್ಪತ್ರೆಗೆ ಸುತ್ತಬೇಕಾಗುತ್ತೆ. ನಮ್ಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರಗಳು ಸೂಕ್ಷ್ಮ ರೂಪವಾಗಿ ದೇಹದಲ್ಲಿ ಇರೋದು ನಮಗೆ ಕಾಣಲ್ಲ. ಹಾಗಾಗಿ ಇಂಥ ಚಕ್ರಗಳನ್ನ ನಾವು ಮಂತ್ರಗಳ ಮುಖಾಂತರ, ಜಪಗಳ ಮುಖಾಂತರ ನಾವು ಗಟ್ಟಿ ಮಾಡ್ಕೊಂಡಾಗಂತ ಸಂದರ್ಭದಲ್ಲಿ ನಮಗೆ ಇದು ನಮ್ಮ ದೇಹದಿಂದ ಇಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಸುಸೂತ್ರವಾಗಿ ಆರೋಗ್ಯ, ಭಾಗ್ಯ, ಏಳಿಗೆ ಇವೆಲ್ಲವನ್ನು ನಾವು ಅನುಭವಿಸ್ಬೋದು. ಇಲ್ಲದಿದ್ರೆ ನಾವೇನಾಗುತ್ತೆ ಅಂದ್ರೆ ಯಾವುದೋ ಒಂದು ಅಂದ್ರೆ ಒಂದು ಮಾರಣಾಂತಿಕ ಕಾಯಿಲೆ, ನಾವು ಹೇಳ್ತೀವಿ ಕ್ಯಾನ್ಸರ್ ಅಂತ. ಕ್ಯಾನ್ಸರ್ನ ನೀವು ಡಾಕ್ಟರ್ನ ಕೇಳಿ ನೋಡಿ, ನಮ್ಮ ದೇಹದಲ್ಲೇ ಇರುವಂತಹ ಸೆಲ್ಸ್ ಕೆಟ್ಟು ಅದು ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಹಾಗಾದ್ರೆ ಕಾಸ್ ಏನು? ಇತ್ತೀಚಿನ ದಿನಗಳೇ ಹೇಳ್ಬೋದು, ಪ್ಲಾಸ್ಟಿಕ್ ಬಳಕೆ ಅಥವಾ ಲಿಪ್ಸ್ಟಿಕ್ ಬಳಕೆ, ಅನ್ನ ಆಹಾರಾದಿಗಳು ಅಥವಾ ಔಷಧಿಗಳ ಅತಿಯಾದ ಬಳಕೆಗಳು, ಅಥವಾ ಇತರೆಲ್ಲ ನಾವು ಸೈಂಟಿಫಿಕ್ ರೀಸನ್ ಕೊಡ್ತೀವಿ. ಆದರೆ ನಮ್ಮ ಮೂಲ ದೇಹ, ನಮ್ಮ ರಕ್ತ ಕೆಟ್ಟಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಅವಯವಗಳೇನಿದೆ ಅಂತಹ ಅವಯವಗಳೆಲ್ಲ ಟೋಟಲ್ ಆಗಿ ಬ್ಲಾಕೇಜಸ್ ಆಗುತ್ತೆ. ನಮ್ಮ ಸೆಲ್ಸ್ ಕೆಡಲಿಕ್ಕೆ ಕಾರಣ ಏನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮೂಲ ಕಾರಣನೇ ಇಂತಹ ಒಂದು ಗಾಳಿ ಸೋಂಕು ಅಥವಾ ಅನ್ಯ ಆತ್ಮಗಳು ದೇಹಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಪ್ರಿಯ. ಹಾಗಾಗಿ ಯಾರ್ಯಾರು ಇವತ್ತು ನನ್ನ ಚಾನೆಲ್ನ ನೋಡ್ತಿದ್ರಿ, ದಯವಿಟ್ಟು ಇಂಥ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಎಷ್ಟೋ ಜನ ನೀವು ನೋಡ್ಬೋದು, ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಗಂಡನ ಕಳ್ಕೊಂಡಿರ್ತಾರೆ, ಆಸ್ತಿಯನ್ನ ಕಳ್ಕೊಂಡಿರ್ತಾರೆ, ವಿದ್ಯಾಭ್ಯಾಸವನ್ನ ಕಳ್ಕೊಂಡಿರ್ತಾರೆ, ವೈವಾಹಿಕ ಜೀವನವನ್ನ ಕಳ್ಕೊಂಡಿರ್ತಾರೆ, ಕೊನೆಗೆ ಆರೋಗ್ಯ. ಯಾಕಂದ್ರೆ ಆ ಲೆವೆಲ್ಗೆ ಇಂಥ ಒಂದು ನಕಾರಾತ್ಮಕ ಶಕ್ತಿಯು ಕರ್ಕೊಂಡೋಗುತ್ತೆ. ಆದ್ರೆ ಎಲ್ಲರಿಗೂ ಒಂದೇ ತರ ಸಮಸ್ಯೆ ಕೊಡುತ್ತಾ? ಇಲ್ಲ. ಆದ್ರೂ ಕೆಲವರಲ್ಲಿ ಎಲ್ಲಾನು ಇರುತ್ತೆ. ಆದ್ರೆ ಕೆಲವರಿಗೆ ಆರೋಗ್ಯ ಹಾಳು ಮಾಡುತ್ತೆ, ಕೆಲವರಿಗೆ ವೈವಾಹಿಕ ಜೀವನವನ್ನು ಹಾಳು ಮಾಡುತ್ತೆ, ಕೆಲವರಿಗೆ ಮಕ್ಕಳ ಒಂದು ಸಮಸ್ಯೆಯನ್ನ ಕೊಡುತ್ತೆ, ಸಂತಾನ ಆಗದೇ ಇರೋದು, ಅಥವಾ ಸಂತಾನ ಆದ್ರೂನು ಹುಟ್ಟುವಂತ ಮಕ್ಕಳಲ್ಲಿ ನಾವೇನ್ ಹೇಳ್ತೀವಿ, ಬಾಯಿ ಬರದಿರೋದು, ಕಣ್ ಕಾಣುವಂಥದ್ದು, ಅಥವಾ ಮೆಂಟಲಿ ರಿಟೈರ್ಡ್ ಚೈಲ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಡಿಸೇಬಲ್ಡ್ ಚೈಲ್ಡ್ಸ್ ಅಂತ ಹೇಳ್ತೀವಿ. ಅಂತಹ ಒಂದು ಮಕ್ಕಳ ಒಂದು ಹುಟ್ಟುವಿಕೆಗೆ ಕಾರಣ ಆಗುತ್ತೆ. ಹಾಗಾಗಿ ಮೂಲತಃ ನಾವು ಒಂದು ಮದುವೆಗಿಂತ ಮುಂಚೆನೆ ನಮ್ಮ ಜಾತಕಗಳನ್ನ ಸರಿಯಾಗಿ ತೋರಿಸಿ ನಮ್ಮಲ್ಲೇ ಇಂತಹ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು. ಯಾವಾಗ ಭೂಮಿಯು ಸಮೇತ ಚೆನ್ನಾಗಿದ್ದು ಬೀಜವು ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಫಲವು ಸಮೇತ ಅದೇ ತರ ಫಲವತ್ತಾಗಿ ಬರುತ್ತೆ. ಇಲ್ಲಿ ಭೂಮಿಯೂ ಚೆನ್ನಾಗಿರಲ್ಲ, ಬೀಜವೂ ಚೆನ್ನಾಗಿರಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹುಟ್ಟುವಂತ ಮಕ್ಕಳು ಹೇಗೆ ಚೆನ್ನಾಗಿ ಹುಟ್ಟಲಿಕ್ಕೆ ಸಾಧ್ಯ ಅಲ್ವಾ? ಅದನ್ನ ನಾವು ಯೋಚನೆ ಮಾಡಬೇಕು ಒಂದು ಬಾರಿ. ಆನಂತರ ಕೆಲವೆಲ್ಲ ಕರ್ಮದ ಆಧಾರಿತದ ಮೇಲೆ ಹುಟ್ಟಿದ ನಂತರವೂ ಕೆಲವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಂಥ ಹಲವಾರು ವಿಡಿಯೋಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರಿಗೂ ಸಮೇತ ಸಹಾಯ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಪ್ರಿಯ ವೀಕ್ಷಕರೇ. ಮತ್ತೊಮ್ಮೆ ಧನ್ಯವಾದಗಳು. ಎಲ್ರಿಗೂ ಒಳಿತಾಗ್ಲಿ. ನಮಸ್ತೆ.